ಆದಿಶಂಕರಾಚಾರ್ಯರು ಒಂದ್ಸರಿ ಕೈಲಾಸಕ್ಕೆ ಹೋಗಿ ಶಿವ ಪಾರ್ವತಿಯರ ಪ್ರಾರ್ಥನೆ ಮಾಡ್ತಾರೆ. ಆಗ ಅವರ ಭಕ್ತಿಗೆ ಮೆಚ್ಚಿ ಪರಮೇಶ್ವರ 5 ದಿವ್ಯ ಲಿಂಗಗಳನ್ನ ಅವರಿಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಕೇದಾರನಾಥ, ಪಶುಪತಿನಾಥ, ಶೃಂಗೇರಿ, ಚಿದಂಬರಂ ಹಾಗೆ ಕಂಚಿಯಲ್ಲಿ ಆ 5 ಲಿಂಗವನ್ನ ಪ್ರತಿಷ್ಠಾಪಿಸ್ತಾರೆ. ಪಾರ್ವತಿ ಅಮ್ಮನವರು ಆದಿಶಂಕರಾಚಾರ್ಯರಿಗೆ ತಮ್ಮ ಹಲವು ದಿವ್ಯ ರೂಪಗಳ ಬಗ್ಗೆ ಹೇಳುವ 100 ಶ್ಲೋಕಗಳಿರುವ ಒಂದು ಗ್ರಂಥವನ್ನ ಪ್ರಸಾದವಾಗಿ ಕೊಡ್ತಾರೆ. ಅದನ್ನ ತಗೊಂಡು ಕೈಲಾಸದಿಂದ ಹೋಗ್ತಿದ್ದ ಆದಿಶಂಕರಾಚಾರ್ಯರಿಗೆ ನಂದಿ ಅಡ್ಡಗಟ್ಟಿ ಆ ಶ್ಲೋಕದ ಗ್ರಂಥವನ್ನ ತಗೊಂಡು ಅರಿದು ಬಿಡ್ತಾರೆ. ಆಚಾರ್ಯರು ದಿಕ್ಕೆ ತೋಚದಿರ ಅಮ್ಮನವರ ಸಹಾಯ ಕೇಳ್ತಾರೆ. ಪಾರ್ವತಿ ದೇವಿ ಮೊದಲ 41 ಶ್ಲೋಕಗಳನ್ನ ಇಟ್ಕೊಂಡು ಮಿಕ್ಕಿದ 59 ಶ್ಲೋಕಗಳನ್ನ ನೀವೇ ರಚನೆ ಮಾಡಿ ಅಂತ ದೇವಿ ಪಾರ್ವತಿ ಆದಿಶಂಕರಾಚಾರ್ಯರಿಗೆ ಸೂಚಿಸ್ತಾರೆ. ಆಗ್ಲೇ ಆದಿಶಂಕರಾಚಾರ್ಯರು ಪಾರ್ವತಿ ಅಮ್ಮನವರು ಕೊಟ್ಟಿದ್ದಂತಹ 41 ಶ್ಲೋಕಗಳನ್ನ ಇಟ್ಕೊಂಡು ಮಿಕ್ಕಿದ 59 ಶ್ಲೋಕಗಳನ್ನ ಬರೆದು ಸೌಂದರ್ಯ ಲಹರಿಯನ್ನ ರಚನೆ ಮಾಡ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಎಷ್ಟೋ ಜನ ದಿನನಿತ್ಯ ಸೌಂದರ್ಯ ಲಹರಿಯ ಪಠನೆ ಮಾಡ್ತಾರೆ.